ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನ ಪಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಇತ್ತಲ್ವಾ, ಈ ಘೋಷಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸ್ತಾ ಇರುವಂತದ್ದು. ಕೆಪಿಸಿಸಿ ಕಚೇರಿಯ ಮುಂದೆನೂ ಕೂಡ ಬಿಜೆಪಿ ಅವರು ಒಂದು ರೀತಿಯಾಗಿ ಹೈಡ್ರಾಮವನ್ನೇ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಕಾರ್ಯಕರ್ತರ ಯತ್ನ ಕೂಡ ನಡೆದಿದೆ. ಬಿಜೆಪಿ ಕಾರ್ಯಕರ್ತರನ್ನ ಈಗ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಕೆಪಿಸಿಸಿ ಕಚೇರಿ ಅದು. ಆ ಕಚೇರಿ ಬಳಿ ಒಂದು ರೀತಿಯಾಗಿ ಬಿಜೆಪಿಯವರ ಹೈ ಡ್ರಾಮವೇ ನಡೆದಿದೆ ಅಂತ ಹೇಳ್ಬೋದು. ಇಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತಹ ಪ್ರಸಂಗ ಕೂಡ ಇವತ್ತು ನಡೆದಿದೆ. ಇದಕ್ಕಿಂತ ನೀಚ ಸರ್ಕಾರ ಇನ್ನೊಂದಿಲ್ಲ. ಇದನ್ನು ಖಂಡಿತವಾಗಿ ನಾವು ವಿರೋಧ ಮಾಡ್ತೇವೆ. ಇದಕ್ಕೆ ರಾಜ್ಯದ ಜನ ತಕ್ಕ ಉತ್ತರವನ್ನು ಕೊಡ್ತಾರೆ ಎನ್ನುವಂತ ವಿಶ್ವಾಸ ನನಗಿದೆ. ಸಿದ್ದರಾಮಯ್ಯ ಅವರು ಇವತ್ತು ಹಿಂದೂ ವಿರೋಧಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ರಾಷ್ಟ್ರದ ವಿರುದ್ಧವಾಗಿ ಘೋಷಣೆ ಕೂಗಿರ್ತಕ್ಕಂಥವರನ್ನು ಅರೆಸ್ಟ್ ಮಾಡದೆ ಇವತ್ತು ದೇಶಭಕ್ತರನ್ನು ಅರೆಸ್ಟ್ ಮಾಡತಕ್ಕಂಥ